ನೋಡಿ, ಹನೂರ್ನಲ್ಲಿ ಮೃತ ಬೇಟೆಗಾರರ ಬಗ್ಗೆ ಸಾಫ್ಟ್ ಕಾರ್ನರ್ ಯಾಕೆ ಅನ್ನುವಂತಹ ಪ್ರಶ್ನೆ ನಾನಾ ರೀತಿ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಸಾಫ್ಟ್ ಕಾರ್ನರ್ ಯಾಕೆ? ಮಂಜುನಾಥ್ ತಲಾ 10 ಲಕ್ಷ ಪರಿಹಾರ ಘೋಷಿಸಿದ್ದೇ ಇದಕ್ಕೆ. ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಕೂಡ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದರು. ಸರ್ಕಾರದಿಂದ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರ. ಇದಕ್ಕೆಲ್ಲ ಕಾರಣ ಕ್ಷೇತ್ರದಲ್ಲಿರುವ ತಮಿಳರ ಲೆಕ್ಕ 35,000. ಎಷ್ಟೋ 35,000. ಸೊ ಇಷ್ಟೆಲ್ಲ ಬೆಳವಣಿಗೆಗಳಲ್ಲಿ ಆಗ್ತಾ ಇದೆ ಅನ್ನುವಂತಹ ಚರ್ಚೆ, ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಗೋವಿಂದಣ್ಣ ಈ ವಿಚಾರದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರಾ? ಹಾಗಿದ್ರೆ ಏನು ನಡೀತಾ ಇದೆ? ಇದನ್ನು ರಾಜಕೀಯ ಆಯಾಮದಲ್ಲಿ ಯಾಕೆ ನೋಡಲಾಗ್ತಾ ಇದೆ ಅನ್ನೋಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆಯಾ? ವೀರೇಂದ್ರ ಅವ್ರನ್ನ ಕೇಳೋಣ. ವೀರೇಂದ್ರ, ಈಗ ಮುಖ್ಯವಾದಂತಹ ವಿಚಾರ ಏನಂತಂದ್ರೆ, ನಿನ್ನೆ ಮೊನ್ನೆ ಆದಂಥ ನಾವು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ವಿ. ಈಗ ಪರಿಹಾರ ಕೊಡಬೇಕು, 2 ಕೋಟಿ ಇದ್ದದ್ದು 1 ಕೋಟಿಗೆ ಬಂತು. ಈಗ ವಿಪಕ್ಷದವರು ಕೂಡ ಇವತ್ತು ಸದನದಲ್ಲಿ ಆರ್ ಅಶೋಕ್ ಅವರು 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕರೆಕ್ಟ್. ಮತ್ತೊಂದು ಕಡೆ ಇಲ್ಲಿ ಯಾರೆಲ್ಲ ಅನ್ಯಾಯಕ್ಕೊಳಗಾಗಿದ್ದಾರೆ ಅವರಿಗೆ ನ್ಯಾಯ ಒದಗಿಸಬೇಕು ಅನ್ನುವಂಥ ಆಯಾಮದ ಚರ್ಚೆ ಒಂದಾಗ್ತಾ ಇದ್ರೆ, ಗೋವಿಂದಣ್ಣ ಏನು ರಾಜಕೀಯದ ವಿಚಾರವನ್ನ ಹೊತ್ತು ತಂದಿದ್ದಾರಲ್ಲ, ಎಲ್ಲವನ್ನ ಮೀರಿ ಅಲ್ಲಿನ ಮತಲೆಕ್ಕದ ಬಗ್ಗೆ ವಿಚಾರಗಳನ್ನ ತಿಳಿಸ್ತಾ ಇದ್ದಾರಲ್ಲ, ಈ ಆಯಾಮ ಯಾಕೆ ಹುಟ್ಕೊಂತು? ಪಾಟೀಲ್ರೆ, ಇದಕ್ಕೆ 2 ಆಯಾಮ ಇದೆ ಪಾಟೀಲ್ರೆ. ನೀವು ಹೇಳಿದ್ರಲ್ಲ, ಮತಲೆಕ್ಕದ ಆಯಾಮ ಒಂದು, ಅದು ಕರ್ನಾಟಕದ ದೃಷ್ಟಿಯಿಂದ. ಇನ್ನೊಂದು, ನಿಮಗೆ ಆ ಗಡಿ ಇದೆಯಲ್ಲ, ಗಡಿಯ ಆ ಭಾಗ ತಮಿಳ್ನಾಡು, ಆ ತಮಿಳ್ನಾಡು ಈ ಮೇಕೆದಾಟಿ ನೀರು ಹರಿಯೋದಿದೆಯಲ್ಲ ಪಾಟೀಲ್ರೆ, ಅದೇ ಗಡಿಯಿಂದ ಹೋಗೋ ತಮಿಳ್ನಾಡಿಗೆ. ಮೆಟ್ಟೂರು ಡ್ಯಾಮಿಗೆ ನೀರು ಹೋಗುತ್ತಲ್ಲ, ಅದೇ ದಿಕ್ಕಲ್ಲೇ ಹರಿದೋಗೋದು ಪಾಟೀಲ್ರೆ. ಸೊ ಆ ಗಡಿ ಭಾಗ, ಆ ಭಾಗ ತಮಿಳ್ನಾಡಿದೆಯಲ್ಲ, ಅಲ್ಲಿನ ಒಂದು ಆಯಾಮ ಇದೆ. ನಾ 2 ಆಯಾಮವನ್ನು ಹೇಳ್ತೀನಿ. ಮೊದಲನೇದು ನೋಡಿ, ತಮಿಳ್ನಾಡು ಈಗ ನಿನ್ನೆ ವಿಜಯ್ ಅವರು, CM ಜೋಸೆಫ್ ವಿಜಯ್ ಟ್ವೀಟ್ ಮಾಡಿದ್ದಾರೆ. ಏನಂತ ಅಂದರೆ, ಅವರು ಅದರಲ್ಲಿ ಅವ್ರನ್ನ ತಮಿಳರು, ಯಾರು ಸಾವನ್ನಪ್ಪಿದ್ದಾರೆ ಅವರು ತಮಿಳರು, ಅವರು ಕ್ರಿಶ್ಚಿಯನ್ನರು, ಅಂದರೆ ಅಲ್ಲಿ ಪ್ರಾದೇಶಿಕತೆ ಮತ್ತು ಸಮುದಾಯ ಎರಡನ್ನೂ ಕೂಡ ಅವ್ರು ತಂದಿದ್ದಾರೆ. ಅದ್ರ ಜೊತೆಗೆ ಅವ್ರು ಏನು ಹೇಳ್ತಾರೆ, ಕೋಟಿ ಕೋಟಿ ಪರಿಹಾರ ಕೊಡಬೇಕು, ನಿಷ್ಪಕ್ಷಪಾತವಾದಂತಹ ಉನ್ನತ ಮಟ್ಟದ ತನಿಖೆ ಆಗಬೇಕು, ಯಾರು ಗುಂಡು ಹೊಡೆದಿದ್ದಾರೋ ಆ ಅರಣ್ಯಾಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು, ಇವೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ಆ ಕಡೆ ಜೋಸೆಫ್ ವಿಜಯ್ ಅವರು. ಅದ್ಯಾಕೆ, ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಬರ್ತೀನಿ ನಾನು. ಅದಕ್ಕೂ ಮೊದಲು ಈ ಕಡೆ ಆಯಾಮ ಹೇಳ್ತೀನಿ. ಈ ಕಡೆ ನೋಡಿ, ಹನೂರು ಗಡಿ ಕ್ಷೇತ್ರ, ಕರ್ನಾಟಕದ ಗಡಿ ಕ್ಷೇತ್ರ, ಅಲ್ಲಿ ಸುಮಾರು 35,000 ತಮಿಳು ಮತದಾರರಿದ್ದಾರೆ ಪಾಟೀಲ್ರೆ. ನಿಮಗೆ ನಾನು ನೋಡಿ ಆ ಪ್ರದೇಶಗಳನ್ನ ಹೇಳ್ತೀನಿ, ನೀವು ಕೇಳಿರ್ತೀರಿ, ವೀರಪ್ಪನಿದ್ದ ಪ್ರದೇಶಗಳು, ಗೋಪಿನಾಥಂ, ಆಮೇಲೆ ಮಾರ್ಟಳ್ಳಿ, ತೋಮಿಯಾರ್, ಲೋಕನಹಳ್ಳಿ, ಇವೆಲ್ಲ ಇದೆಯಲ್ಲ, ಈ ಪ್ರದೇಶಗಳು ತಮಿಳರು ಹೆಚ್ಚಾಗಿರುವಂಥ ಪ್ರದೇಶಗಳು. ಸುಮಾರು 35,000 ಮತ ಹನೂರು ಕ್ಷೇತ್ರದಲ್ಲೇ ಇದೆ ಪಾಟೀಲ್ರೆ. ಹೀಗಿರುವಾಗ 35,000 ಮತದ ಲೆಕ್ಕ ಏಕಾಏಕಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ನೋಡಿ, ಪುಟ್ಟರಂಗ ಶೆಟ್ಟಿ ಅವ್ರು ಕೊಟ್ಟ ಹೇಳಿಕೆ ನೋಡಿ, ಅಲ್ಲಿ ಹೋಗ್ಬಿಟ್ಟು. ಹಾಗೆ ಅಲ್ಲಿನ ಸ್ಥಳೀಯ ಶಾಸಕ ಮಂಜುನಾಥ್ ಅವ್ರು ಹೋದವರೇ 10 ಲಕ್ಷ ರೂಪಾಯಿ ಅನೌನ್ಸ್ ಮಾಡಿದ್ರು. ಫಸ್ಟು ಮೊದಲ ಘೋಷಣೆ 10 ಲಕ್ಷ ರೂಪಾಯಿ ಪರಿಹಾರ. ಪುಟ್ಟರಂಗ ಶೆಟ್ಟಿ ಹೋದರು, ಅವರು 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ರು. ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತು. ಸರ್ಕಾರಕ್ಕಿಂತಲೂ ಜಾಸ್ತಿ ಸ್ಥಳೀಯ ಶಾಸಕ 10 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರು. ನೀವು ಹೇಳಿದ್ರಿ ಇವತ್ತು ಅಶೋಕ್ ಅವರು 1 ಕೋಟಿ ಪರಿಹಾರ ಕೊಡಬೇಕು ಅಂತ ಕೇಳ್ತಿದ್ರು ಅಂತ. ಯಾಕಂದರೆ ಆ ಕ್ಷೇತ್ರದ ಡಿಸೈಡಿಂಗ್ ಫ್ಯಾಕ್ಟರ್ ಆ ವೋಟರ್ಸ್ ಅಂತ. ಹಿಂಗಿರುವಾಗ ಏಕಾಏಕಿ ಘಟನೆ ಏನೇ ನಡೆದಿರಲಿ, ರಾಜಕಾರಣಿಗಳು ರಾಜಕೀಯ ಆಯಾಮದಿಂದ ಯೋಚನೆ ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಅಲ್ಲಿ ನಡೀತಿರುವಂಥ ಘಟನೆಗಳು, ಬರುತ್ತಿರುವಂಥ ಹೇಳಿಕೆ ಹಾಗೂ ಸಾಫ್ಟ್ ಕಾರ್ನರ್ ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಮತ್ತೊಂದು ಆಯಾಮ ಹೇಳ್ತೀನಿ ಪಾಟೀಲ್ರೆ, ಆ ಭಾಗದಲ್ಲಿ ವಿಜಯ್ ಈಗ ಇಂಥದ್ದೊಂದು ಸ್ಟ್ಯಾಂಡ್ ತೊಗೊಂಡಿದ್ದಾರಲ್ಲ, ನಾ ಹೇಳಿದೆ ನಿಮಗೆ ಮೇಕೆದಾಟು ನೀರು ಹರಿಯೋದೇ ಅಲ್ಲಿ ಅಂತ ಹೇಳಿ. ನಿಮಗೆ ಈ ಆ ಗಡಿ ಇದೆಯಲ್ಲ ಪಾಟೀಲ್ರೆ, ಒಂದು ಕಡೆ ತಮಿಳ್ನಾಡು ಸಿಗುತ್ತೆ, ಇನ್ನೊಂದು ಕಡೆ ಕನಕಪುರ ಸಿಗುತ್ತೆ, ಈ ಕಡೆ ಹನೂರು. ಎಷ್ಟರ ಮಟ್ಟಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಆಗ್ಬೋದು ನಾಳೆ ಮುಖ್ಯಮಂತ್ರಿಗಳಿಗೆ ಅಂತ ಹೇಳ್ತೀನಿ. ಯಾವ ಮೇಕೆದಾಟಿನ ಯೋಜನೆಯ ಕನಸನ್ನು ಹೊತ್ಕೊಂಡು ಕೂತಿದ್ದಾರಲ್ಲ DK ಶಿವಕುಮಾರ್ ಅವರು, ಒಂದು ವೇಳೆ ನಾಳೆ ವಿಜಯ್ ಅವರೇನಾದರೂ ನೋಡಿ, ಗಡಿ ಭಾಗದಲ್ಲಿ ಈ ರೀತಿಯ 3 ಹತ್ಯೆ ಆಯಿತು, ತಮಿಳರು, ಕ್ರಿಶ್ಚಿಯನ್ನರು, ಸೊ ಅದ್ರ ಬಗ್ಗೆ ನೀವು ನಾನು ಕೇಳಿದಂಥ ಡಿಮ್ಯಾಂಡನ್ನು ಪೂರೈಸಿಲ್ಲ, ಅದನ್ನು ಪೂರೈಸಿ ಅಂತಲಿ ನಾಳೆ ಪಟ್ಟ ಹಾಕಿದ್ರೆ ಹೇಗೆ? ಇಂಥದ್ದೊಂದು ಚರ್ಚೆ ಇಲ್ಲಿ ಅಧಿವೇಶನ ನಡೀತಿದೆಯಲ್ಲ, ಆ ಮೊಗಸಾಲೆಯಲ್ಲಿ ವಿಧಾನಸಭೆಯ ಕಾರಿಡಾರಲ್ಲೇ ನಡೀತಾ ಇದೆ ಅಂತೇಳಿ ಪಾಟೀಲ್ರೆ. ನಮ್ಮ ಗೋವಿಂದಣ್ಣರಲ್ಲಿ ಓಡಾಡಿದಾಗ ಇದೇ ಡಿಸ್ಕಷನಲ್ಲಿ. ಸೊ ನಾಳೆ ಮೇಕೆದಾಟು ಯೋಜನೆಗೆ ಈಗಾಗಲೇ ಅವ್ರು ಅಡ್ಗಾಲು ಹಾಕ್ತಾ ಇದ್ದಾರೆ, ಯಾವ ಕಾರಣಕ್ಕೂ ಆಗಿಬಿಡಲ್ಲ ಅಂತಿದ್ದಾರೆ. ಇನ್ನೂ ಒಂದು ಅಸ್ತ್ರ ಅವ್ರ ಕೈಗೆ ಸಿಕ್ಕಾಗ ಆಯ್ತಲ್ಲ ಅಂಥೇಳಿ. ಅಂದರೆ ಆ ಕಾರ್ಗತ್ತಲ ಕಾಡಲ್ಲಿ ಬಿದ್ದಂಥ ಗುಂಡು ಕೇವಲ ಬೇಟೆಗಾರರಿಗಷ್ಟೇ ಅಲ್ಲ, ಮೇಕೆದಾಟು ಯೋಜನೆ ಕನಸಿಗೂ ಬಿತ್ತ ಅನ್ನುವಂಥ ಚರ್ಚೆ ಕೂಡ ಆ ವಿಧಾನಸಭೆಯ ಕಾರಿಡಾರಲ್ಲಿ ಆಗ್ತಾ ಇದೆ ಅಂಥೇಳಿ. ನೋಡಿ ಹೇಗಿರುತ್ತೆ ಆಯಾಮಗಳು ಅಂಥೇಳಿ. ಬಹುಶಃ ಈ ಆಯಾಮದಲ್ಲಿ ಯಾರೂ ಕೂಡ ಚರ್ಚೆ ಮಾಡಿಲ್ಲ. ನಾವು ಒಳನೋಟದಲ್ಲಿ ಆ ಇನ್ಸೈಡ್ ಡೀಟೇಲ್ಸ್ನ ಕೊಡ್ತಾ ಇದ್ದೀವಿ ಪಾಟೀಲ್ರೆ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಯಾವ್ಯಾವ ತಿರುವುಗಳನ್ನ ತೆಗೆದುಕೊಳ್ಳುತ್ತೆ
ಅದನ್ನು ಆಧರಿಸಿ ಅದರ ಸ್ಪಷ್ಟ ಚಿತ್ರಣ ಸಿಗ್ತಾ ಹೋಗುತ್ತೆ ಪಾಟೀಲ್. ಈಗ ಜನಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇರೋದೇನಂತಂದ್ರೆ, ಈಗ ನೀವು ಹೇಳ್ತಾ ಇದ್ರಿ ಸಾಫ್ಟ್ ಕಾರ್ನರ್ ವಿಚಾರ ಆಗಿರಬಹುದು ಅಥವಾ ಪರಿಹಾರದ ವಿಚಾರ ಆಗಿರಬಹುದು, ಪರಿಹಾರದ ಹಿಂದಿನ ರಾಜಕೀಯ ಲೆಕ್ಕಾಚಾರದ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಈಗ ಪರಿಹಾರವನ್ನ ಕೊಟ್ರೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಶಾಸಕ ಮತ್ತು ಸರ್ಕಾರ ಪರಿಹಾರವನ್ನ ಘೋಷಣೆ ಮಾಡಿದ್ರೆ ಅದು ಮಾನವೀಯತೆ ಆಧಾರದ ಮೇಲೆ. ಅಲ್ಲಿ 35,000 ಓಟ್ ಇದೆ, ಅದಕ್ಕೋಸ್ಕರ ಲಕ್ಷ ಪರಿಹಾರ ಕೊಡ್ತಾ ಇದ್ದಾರೆ ಅಂತಂದ್ರೆ ಇದು ಯಾವ ಲೆಕ್ಕ? ಈ ಆಯಾಮದಲ್ಲೂ ಯೋಚಿಸಬಹುದಾ? ಇದು ಯಾವ ಲೆಕ್ಕ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇನ್ನೊಂದು ವಿಚಾರ ಏನಂತಂದ್ರೆ, ಈ ಸರ್ಕಾರ ಇವರಿಗೆ ಪರಿಹಾರ ಕೊಡುವ ಮೂಲಕ ಏನು ಸಂದೇಶ ಕೊಡ್ತಾ ಇದೆ? ನಿನ್ನೆವರೆಗೂ ಹೇಳ್ತಾ ಇದ್ದದ್ದೇನು ಎನ್ಕೌಂಟರ್ನ ವಿಚಾರವಾಗಿ, ಇಲ್ಲ ಬಕೆಟ್ ಗಟ್ಟಲೆ ಮಾಂಸ ಸಿಕ್ತು ಅಲ್ಲಿ, ಅವರು ಬೇಟೆಗಾರರೇ ಹೌದು ಅನ್ನುವಂಥ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ದವರು. ಅದನ್ನು ಪ್ರೂವ್ ಯಾಕೆ ಮಾಡಲಿಲ್ಲ? ಈಗ ಪರಿಹಾರ ಕೊಡುವ ಮೂಲಕ ಇಲ್ಲ ತಪ್ಪು ಎನ್ಕೌಂಟರ್ ಆಗಿದೆ, ಅವರೆಲ್ಲ ಕೃಷಿಕರು ಅನ್ನುವಂಥದ್ದನ್ನು ಸರ್ಕಾರ ಒಪ್ಕೊಂಡಂಗೆ ಲೆಕ್ಕನ? ಇದು ಭಾರಿ ಗೊಂದಲ ಇದೆ. ಇದನ್ನು ಹೆಂಗೆ ನೋಡ್ತೀರಿ ನೀವು? ಗೋವಿಂದಣ್ಣ ಏನು ಹೇಳಿದ್ರು ಇದ್ರ ಬಗ್ಗೆ? ಗೋವಿಂದಣ್ಣರು ಹೇಳಿದ್ದೇನೆಂದರೆ, ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇತ್ತಲ್ಲ ಪಾಟೀಲ್ರೆ, ನೀವು ಮೊದಲು ಪ್ರಶ್ನೆ ಕೇಳಿದ್ರೆ ಅದರ ಉತ್ತರ ನಿಮ್ಮ ಎರಡನೇ ಪಾರ್ಟಲ್ಲಿತ್ತು. ಅಂದರೆ ಪರಿಹಾರ ಕೊಟ್ಟಿದ್ದು ಮಾನವೀಯತೆ ದೃಷ್ಟಿಯಿಂದ ಅಂತೇಳಿ ಸಹಜವಾಗಿ ಕಾಣಿಸುತ್ತೆ. ಆದರೆ ಎರಡನೇ ಪಾರ್ಟಲ್ಲಿ ನೀವು ಹೇಳಿದ್ರಲ್ಲ ಪಾಟೀಲ್ರೆ, ಸರ್ಕಾರವೇ ಈ ರೀತಿ ಅದಕ್ಕೊಂದು ಬೇರೆಯದೇ ಆಯಾಮ ಕೊಡುವ ಮೂಲಕ, ಅವರ ಹೇಳಿಕೆಗಳ ಮೂಲಕ, ಪುಟ್ಟರಂಗ ಶೆಟ್ಟಿ ಕೊಟ್ಟಂಥ ಹೇಳಿಕೆ, ಇವತ್ತು ಅಧಿವೇಶನದಲ್ಲಾದಂಥ ಚರ್ಚೆ, ಅಲ್ಲಿ ಕೊಟ್ಟಂಥ ಹೇಳಿಕೆ, ಈ ಕಡೆ ವಿರೋಧ ಪಕ್ಷದವರು ಕೂಡ ಅವರು ಕೂಡ ಒಂದು ಕಡೆ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಾರೆ. ಏನಂತ? ಇದು ಸರ್ಕಾರಿ ಕೊಲೆ, ಇದೇ ಹೇಳಿಕೆಯನ್ನು ಬಳಸ್ತಾರೆ, ಇದೇ ಪದವನ್ನು ಬಳಸ್ತಾರೆ, ಸದನದಲ್ಲಿ ನಿಂತು ಬಳಸ್ತಾರೆ ಪಾಟೀಲ್ರೆ. ಅಂದರೆ ಸರ್ಕಾರವನ್ನು ಸರ್ಕಾರಿ ಕೊಲೆ ಇದು ಅಂತ ಹೇಳುವ ಜೊತೆಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅನ್ನೋದನ್ನು ಕೂಡ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಹೇಳ್ತಾರೆ. ಅಂದರೆ ಅಲ್ಲಿ ಮೇಲ್ನೋಟಕ್ಕೆ ಗೋಚರಿಸುವ ಹಾಗೆ ಈ ಪ್ರಕರಣ ಯಾವ ದಿಕ್ಕನ್ನು ತೆಗೆದುಕೊಳ್ತಾ ಇದೆ ಅನ್ನೋದು ಅಲ್ಲೇ ಗೊತ್ತಾಗ್ತಾ ಇದೆ. ಏನಾಗುತ್ತೆ ಪಾಟೀಲ್ರೆ, ಒಂದು ಘಟನೆ, ಆ ಘಟನೆ ನಾವು ಹಿಂದೆ ಎಲ್ಲ ಭಾಳಷ್ಟು ರೀತಿಯ ಘಟನೆಗಳು ನೋಡಿದ್ದೀವಲ್ಲ, ಆ ಘಟನೆಯ ಈಗ ತಕ್ಷಣದ ಪರಿಣಾಮ ಏನು ಹಾಗೂ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಏನು, ಎರಡನ್ನೂ ಕೂಡ ಯೋಚನೆ ಮಾಡ್ತಾರೆ. ನಾವು ಕೂಡ ಎರಡನ್ನೂ ಹೇಳ್ತಾ ಇದ್ದೀವಿ. ಒಂದು ತಕ್ಷಣದ ಪರಿಣಾಮ, ಈಗ ಏನಾಗಬಹುದಲ್ಲಿ, ಅದಕ್ಕೆ ಬೇಕಾಗಿ ಏನು ಮಾಡಬೇಕು? ಪರಿಹಾರದ ಘೋಷಣೆ. ಸರ್ಕಾರ ಎಷ್ಟು ಮಾಡ್ತು? 5 ಲಕ್ಷ ಪರಿಹಾರ ಘೋಷಣೆ ಮಾಡ್ತು. ಕೇಳ್ತಿರೋದು ಎಷ್ಟು? 1 ಕೋಟಿ ಕೊಡಿ ಅಂತ. ಸ್ಥಳೀಯ ಶಾಸಕರು ಎಷ್ಟು ಘೋಷಣೆ ಮಾಡಿದ್ರು? 10 ಲಕ್ಷ. ಸರಿ, ಪರಿಹಾರ ಅದು ಮಾನವೀಯತೆ ಆಧಾರದ ಮೇಲೆ ಕೊಡಬೇಕಪ್ಪ, ಸರಿ ಇದೆ, ಅದರಲ್ಲೇನು ರಾಜಕೀಯವೇ ಇಲ್ಲ ಅಂತಲೇ ಭಾವಿಸೋಣ ಪಾಟೀಲ್ರೆ. ಆದರೆ ಕೊಟ್ಟಂಥ ಹೇಳಿಕೆಗಳು, ಅವ್ರು ಕೊಟ್ಟಂಥ ಹೇಳಿಕೆಗಳಿದೆಯಲ್ಲ, ಆನ್ ರೆಕಾರ್ಡ್ ಕೊಟ್ಟಿರುವಂಥ ಹೇಳಿಕೆಗಳು, ಸದನದಲ್ಲಿ ನಿಂತು ಕೊಟ್ಟಿರುವಂಥ ಹೇಳಿಕೆಗಳಿದೆಯಲ್ಲ, ಅವು ಸಾಫ್ಟ್ ಕಾರ್ನರ್ಗೆ ಅವರ ಮಾತುಗಳೇ ಸಾಕ್ಷಿಯಾಗಿ ಎದುರುಗಡೆ ನಿಲ್ತಾ ಇದೆ ಅಂತೇಳಿ ಗೊತ್ತಿರಲಿ ಪಾಟೀಲ್ರೆ. ಬಹುಶಃ ನೋಡಿ, ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ರು ಅವರಿಗೇನದು ಇಂಟ್ರೆಸ್ಟ್ ಇರಲಿಲ್ಲ. ಹಿಂದಿನ ದಿನ ಅವ್ರಿಗೆ ಅರಣ್ಯ ಖಾತೆ ಸಿಗುತ್ತೆ. ಅರಣ್ಯ ಖಾತೆ ಸಿಕ್ಕ ಬೆನ್ನಲ್ಲೇ ಈ ಘಟನೆ ನಡೆಯುತ್ತೆ ನೋಡಿ. ಅಲ್ಲಿ ಎಲ್ಲರೂ ಬಂದು ಹೇಳಿಕೆ ಕೊಡ್ತಾ ಹೋಗ್ತಾರೆ. ಇದೇ ರೀತಿಯ ಸಾಫ್ಟ್ ಕಾರ್ನರ್ಗಳ ಹೇಳಿಕೆಗಳು ಬರ್ತಾ ಹೋಗುತ್ತೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಮಾತಾಡೋದೇ ಇಲ್ಲ. ಮೊಟ್ಟ ಮೊದಲು ಹೇಳಿಕೆ ಬರೋದೇ ಸಾಮಾನ್ಯವಾಗಿ ಯಾರ್ದು? ಸಚಿವರದ್ದು. ಯಾರು ಅರಣ್ಯ ಇಲಾಖೆಯ ಸಚಿವರು ಇರ್ತಾರೋ ಅವ್ರದ್ದೇ ಹೇಳಿಕೆ ಬರುತ್ತೆ. ಬಟ್ ಅವರೇ ಇಕ್ಕಟ್ಟಿಗೆ ಸಿಗಾಕೊಂಡ್ಬಿಟ್ರು ಅಂತೇಳಿ. ಆದರೆ ಸ್ಥಳೀಯ ರಾಜಕಾರಣಿಗಳಿಗೆ ಏನಿರುತ್ತೆ? ಪುಟ್ಟರಂಗ ಶೆಟ್ಟಿ ಅವರು, ಅದೇ ಬಾರ್ಡ್ರ್ ಅವ್ರದ್ದು ಕೂಡ ಚಾಮರಾಜನಗರ ಕ್ಷೇತ್ರ, ಅವರಿಗೆ ಅಲ್ಲಿ ಸ್ಥಳೀಯ ರಾಜಕಾರಣ ಏನು ಅಂತ ಗೊತ್ತಿರುತ್ತೆ. ಮಂಜುನಾಥ್ ಅವರು ಹನ್ನೂರು ಶಾಸಕರು, ಅವ್ರಿಗೆ ಸ್ಥಳೀಯ ರಾಜಕಾರಣ ಏನು ಅಂತಲೇ ಗೊತ್ತಿರುತ್ತೆ. ಮತ್ತು ನೋಡಿ, ಅಲ್ಲಿ ಹಿಂದೆ ನಿಮಗೆ ಗೊತ್ತಿರ್ಬೋದು, ನಾಗಪ್ಪ ಅಂಥೇಳಿ, ನಾಗಪ್ಪ ಅವರು ವೀರಪ್ಪನಿಂದಲೇ ಹತರಾದರು. ಹಾಗೂ ರಾಜುಗೌಡರು, ಅವರಿಬ್ಬರ ನಡುವೆ ದಶಕಗಳ ರಾಜಕಾರಣ. ಆ ರಾಜುಗೌಡರ ಪುತ್ರ ಈಗ ನರೇಂದ್ರ ಅಲ್ಲಿರೋದು. ಅದು ರಾಜುಗೌಡರ ವೋಟ್ ಬ್ಯಾಂಕ್ ಅನ್ನೋ ರೀತಿಯಲ್ಲಿ ಇತ್ತು ಅವತ್ತಿನ ಕಾಲದಿಂದಲೂ ಕೂಡ. ಯಾಕೆಂದರೆ ಅದು ಸಮುದಾಯವಾರು ಕೂಡ ಕ್ರಿಶ್ಚಿಯನ್ ಸಮುದಾಯದವರು ಬಹುತೇಕರಿದ್ದಾರೆ, ಅಂದರೆ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಇದ್ದಾರೆ ಅನ್ನುವಂಥ ಚರ್ಚೆ ಇದೆ. ಆ ಕಾರಣಕ್ಕಾಗಿ ಒಂದು ಸಮುದಾಯದ ಮತಗಳು ಒಂದು ಪಕ್ಷದ ಜೊತೆ ಇರೋದು 2023ರ ಚುನಾವಣೆಯಲ್ಲಿ ಏನಾಯಿತು ಪಾಟೀಲ್ರೆ? ಅದು JDS ಕಡೆ ಹೋಯಿತು ಅಂತ ಹೇಳಿ. ಈಗ ನಡೆದಿರುವ ಘಟನೆ ಇದೆಯಲ್ಲ, ಇದನ್ನು 28ರ ಚುನಾವಣೆಯ ದೃಷ್ಟಿಯಿಂದಲೂ ಕೂಡ ರಾಜಕಾರಣಿಗಳು ನೋಡ್ತಾ ಇದ್ದಾರೆ ಅನ್ನೋದು ಅದೇ ಹನೂರಿನ ಬೀದಿಗಳಲ್ಲೇ ನಡೀತಾ ಇರುವಂಥ ಚರ್ಚೆ ಪಾಟೀಲ್ರೆ. ಅಂದರೆ ಈಗ ರಾಜಕೀಯ ಆಯಾಮದಲ್ಲಿ ನಾವು ಗಮನಿಸಿದಾಗ ಇವರು ರಾಜಕಾರಣಿಗಳು ಏನು ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಈಗ ಬಹಳ ಸ್ಪಷ್ಟವಾಗಿ ಮೂಡುತ್ತೆ. 35,000 ಮತಗಳಿದ್ವು, ಹಿಂಗಾಗಿ ನಾವು ಹೋದ್ವಿ, ಲಕ್ಷ ಪರಿಹಾರ ಕೊಟ್ವಿ. ಹಾಗಿದ್ರೆ ಒಂದು 500,000 ಜನರ ಪೈಕಿ ಯಾರಾದರೂ ತೀರ್ಕೊಂಡಿದ್ರೆ ತಿರುಗು ನೋಡ್ತಿರ್ಲಿಲ್ವಾ ಇವರು? ಹಿಂದೆ ಭಾಳಷ್ಟು ಘಟನೆಗಳಿದೆ. ನೀವು ಮಂಗಳೂರಲ್ಲಿ ಕೆಲವು ಘಟನೆಗಳಾದಾಗ ಈ ರೀತಿಯ, ಇನ್ಫ್ಯಾಕ್ಟ್ ಕೊಲೆಗಳೇ ಆದಾಗ ನೀವು ಹೇಳಿದ್ರಲ್ಲ, ಅದೇ ಪಾಯಿಂಟಲ್ಲಿ ಚರ್ಚೆಯೂ ಆಗಿದೆ ಪಾಟೀಲ್ರೆ. ನಿಮ್ಗೆ ನೆನಪಿರ್ಬೋದು, ದೊಡ್ಡ ದೊಡ್ಡ ಡಿಬೇಟ್ಗಳಾಗಿದೆ. ಒಂದು ಸಮುದಾಯದವ್ರಿಗೆ ಮಾತ್ರ ಹಣ ಕೊಟ್ಟರು. ಹಿಂದೆ 2013ರಿಂದ 2018 ನಡುವೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಇದು ಭಾಳ ದೊಡ್ಡ ಡಿಬೇಟ್. ನಿಮಗೆ ನೆನಪಿರ್ಬೋದು ಅನ್ಕೋತೀನಿ ಪಾಟೀಲ್ರೆ. ಆಗ ಸರಿಸುಮಾರು, ಆಗ ಅಂದರೆ ಭಾಳ ದೊಡ್ಡ ಚರ್ಚೆ ಆದದ್ದೇ ನಾನು ಹೇಳ್ತಾ ಇದ್ದೀನಿ, ಅಧಿಕೃತ ಚರ್ಚೆ ಆದದ್ದು ಹೇಳ್ತಿದ್ದೀನಿ. ಸುಮಾರು 24 ಹಿಂದೂ ಕಾರ್ಯಕರ್ತರ ಕೊಲೆ ಆಯಿತು ಅನ್ನುವಂಥ ಚರ್ಚೆ ನಡೆಯುತ್ತೆ.
ಅದೇ ಸಂದರ್ಭದಲ್ಲಿ ಆ 5 ವರ್ಷದಲ್ಲೇ ಇನ್ನೊಂದು ಕೋಮಿನ ವ್ಯಕ್ತಿಗಳು ಸಾವನ್ನಪ್ಪಿದಾಗ ಆಗ ಪರಿಹಾರ ಕೊಟ್ಟದ್ದೆಷ್ಟು, ಇವ್ರಿಗೆ ಕೊಟ್ಟ ಪರಿಹಾರ ಎಷ್ಟು ಅನ್ನೋದು ಕೂಡ ಡಿಬೇಟ್ನ ವಸ್ತು ಆಯಿತು ಅಂತೇಳಿ ನೀವು ಹೇಳಿದ್ರಲ್ಲ. ಆ ಪಾಯಿಂಟ್ ಹಿಂದೆ ಇತಿಹಾಸದಲ್ಲಿ ಬಹಳಷ್ಟು ಬಾರಿ ಚರ್ಚೆ ಆಗಿದೆ. ಈಗ ನೋಡಿ ಅದು ಯಾವ ಚರ್ಚೆಯೂ ಇಲ್ಲ. ಎಲ್ಲರೂ ಕೂಡ ಪರಿಹಾರ ಕೊಡುವವರೇ, ಒಬ್ಬರ ಮೇಲೆ ಒಬ್ರಿಗೆ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ನು. 5 ಲಕ್ಷ ಕೊಟ್ಟರೆ 10 ಲಕ್ಷ ಕೊಡ್ತಾರೆ, 10 ಲಕ್ಷ ಕೊಟ್ಟರೆ 1 ಕೋಟಿ ಕೊಡಿ ಅಂತೇಳಿ ಸದನದಲ್ಲಿ ನಿಂತು ಒತ್ತಾಯವನ್ನು ಮಾಡ್ತಾರೆ. ಸೊ ಇವೆಲ್ಲವೂ ನೀವು ಹೇಳಿದ ಹಾಗೆ ಪಟ್ಲರೆ ಇವೆಲ್ಲವೂ ಕೂಡ ಮಾನವೀಯತೆ ಆಧಾರದ ಮೇಲೆ ಅಂತಲೇ ನೋಡೋಣ. ಅದನ್ನು ಮೀರಿ ಕೂಡ ರಾಜಕಾರಣ, ಅದರ ಹೇಳಿಕೆಗಳು, ಆ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಅದು ಈ ಚರ್ಚೆಗೆ ಆಸ್ಪದವನ್ನು ಕೊಟ್ಟಿದೆ. ನಂಬರ್ 1. ನಂಬರ್ 2, ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್, ಯಾರು ಪಾಟೀಲ್ರೆ? ಜೋಸೆಫ್ ವಿಜಯ್ ಒತ್ತಾಯವನ್ನು ಮಾಡ್ತಾರೆ. ಅಲ್ಲಿ ತಮಿಳಿಗರು ಅನ್ನೋದು ಒಂದು ಆಯಾಮ, ಅವರು ಜೋಸೆಫ್ ವಿಜಯ್ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಸಾವನ್ನಪ್ಪಿದ 3 ಬೇಟೆಗಾರರ ಸಮುದಾಯ ಯಾವುದು, ಆ ಹಿನ್ನೆಲೆಯಲ್ಲೂ ಚರ್ಚೆಯನ್ನು ಮಾಡ್ತಾರೆ ಪಾಟೀಲ್ರೆ. ಅದೇ ಕಾರಣಕ್ಕಾಗಿ ಈಗ ಚರ್ಚೆ ಮುನ್ನೆಲೆಗೆ ಬಂದಿದೆ. ಮುಂದೆ ಇದು ಇನ್ನು ಯಾವ್ಯಾವ ಆಯಾಮ ತೆಗೆದುಕೊಳ್ಬೋದು ರಾಜಕೀಯವಾಗಿ. ಮೊದಲೇ ಇವತ್ತೇ ಒಂದು ಸುಪ್ರೀಂ ಕೋರ್ಟಿನ ಆರ್ಡರ್ ಬಂತು ಪಾಟೀಲ್ರೆ, ನೀವೇ ನ್ಯೂಸ್ ಹೇಳ್ತಾ ಇದ್ದೀರಿ ಏನಂತ, CWMA ಆರ್ಡ್ರನ್ನ ಸುಪ್ರೀಂ ಕೋರ್ಟ್ ಎತ್ತಿಡಿತು ಅಂತೇಳಿ. ಮೊದಲೇ ಕಾವೇರಿ ನೀರು ತಮಿಳುನಾಡಿಗೆ ಹರಿದು ಹೋಗ್ತಿರೋ ವಿಚಾರ ಇದೆಯಲ್ಲ, ಅದೇ ರಾಜಕೀಯಕ್ಕೆ ಈಗಾಗಲೇ ಮೊನ್ನೆ ಬಂದಿಗೂ ಎಲ್ಲ ಕರೆ ಕೊಟ್ಟಿದ್ದಾಯಿತು. ಅದರ ಹಿಂದೆ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಎಲ್ಲ ನೀವು ನೋಡಿದ್ದೀರಿ. ಈಗ ಅದಕ್ಕೆ ಮತ್ತೊಂದು ಆಯಾಮ ಸೇರಿಕೊಳ್ತು, ಮೇಕೆದಾಟು, ಕಾವೇರಿ ನೀರು, ಅದ್ರ ಜೊತೆಗೆ ಈಗ ಹನೂರಿನ ಈ ಎನ್ಕೌಂಟರ್. ಇದು ಕೂಡ ಮುಂದೆ ತಮಿಳುನಾಡು ಕರ್ನಾಟಕದ ಮುಂದೆ ಈ ಕಾವೇರಿ ವಿಚಾರ ಬಂದಾಗ, ಮೇಕೆದಾಟು ಯೋಜನೆ ವಿಚಾರ ಬಂದಾಗ ಈ ಡಿಮ್ಯಾಂಡ್ ನಾವು ಹೇಳಿದ್ದು ನೀವು ಏನು ಮಾಡಿದ್ರಿ ಅಂತ ಕೇಳಿದ್ರೆ ಉತ್ತರ ಏನು ಅನ್ನುವಂಥ ಚರ್ಚೆಯೂ ಕೂಡ ಅದೇ ಗಡಿ ಭಾಗದಲ್ಲಿ, ನಾನು ಹೇಳಿದ್ನಲ್ಲ, ಗೋಪಿನಾಥಂ, ಲೋಕನಹಳ್ಳಿ, ಮರಿಮಂಗ್ಲ, ಮಾರ್ಟಳ್ಳಿ, ತೋಮಿಯಾರ್ಪಾಳ್ಯ, ಇಲ್ಲೆಲ್ಲ ಚರ್ಚೆ ಆಗ್ತಾ ಇದೆ ಪಾಟೀಲ್ರೆ. ಓಕೆ ಫೈನ್, ಏನಾಗುತ್ತೆ ನೋಡೋಣ. ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ.